ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಾರೆನ್ ಫ್ರಮ್ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಮೆಸ್ಕಾಂ ಪವರ್ ಮ್ಯಾನ್ ಫೈನಲ್ ರಿಸಲ್ಟ್ ಅಪ್ಡೇಟ್ ಮತ್ತು ನಿಮಗೂ ಸಹ ಏನೋ ಈಗ ಬೆಸ್ಕಾಂ ರೀತಿ ಕಾಲ್ ಬರುತ್ತಾ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಓಕೆ, ಮೊದಲಿಗೆ ಬಂದುಬಿಟ್ಟು ಮೆಸ್ಕಾಂನ ಒಂದು ಪವರ್ ಮ್ಯಾನ್ ಫೈನಲ್ ರಿಸಲ್ಟ್ ಯಾವ ಬರುತ್ತೆ ಅಂತೇಳಿ ಒಂದು ಸಾರಿ ಸುಮಾರು ಒಂದು ವಾರ ಅಥವಾ 15 ದಿನ ಆಗಿರ್ಬೋದು. ಒಂದು ವಾರ ಅಲ್ಲ, ಒಂದು ವಾರ ಆಗಿರ್ಬೋದು ಅಂದ್ಕೊಳ್ತೀನಿ. ಮೆಸ್ಕಾಂಗೆ ಕಾಲ್ ಮಾಡಿದಾಗ ಅಲ್ಲಿ 2 ತಿಂಗಳಾಗುತ್ತೆ ಅಂತ ಹೇಳಿದರು. ಬಟ್ 2 ತಿಂಗಳು ಆಗೋಲ್ಲ, ಬಟ್ ಫೆಬ್ರವರಿಲಂತೂ ಬರೋಲ್ಲ, ಇದು ಮಾತ್ರ ಫಿಕ್ಸ್ 100%. ಮಾರ್ಚ್ ಫಸ್ಟ್ ವೀಕು ಸಹ ಚಾನ್ಸಸ್ ಇಲ್ಲ. ಆಲ್ಮೋಸ್ಟ್ ಮಾರ್ಚ್ ಮಿಡ್ ವೀಕಲ್ಲಿ ಈ ಒಂದು ರಿಸಲ್ಟು ಬರ್ತದೆ. ರಿಸಲ್ಟ್ ಬಗ್ಗೆ ಹೇಳಿದ್ರೆ ಮಾರ್ಚ್ ಮಿಡ್ ವೀಕ್ ಆ ರೀತಿಯಾಗಿ ನಿಮಗೆ ಫೈನಲ್ ರಿಸಲ್ಟು ನೀವು ನೋಡ್ಬೋದು. ಬಟ್ ಇನ್ನೂ ಏನಪ್ಪ ಅಂತಂತಂದರೆ ಕಾಲ್ ಬರುತ್ತೆ ಈಗ ಮೆಸ್ಕಾಮಿಂದ ನಿಮಗೆ ಏನಾದರೂ ಡಾಕ್ಯುಮೆಂಟ್ಸ್ ಕರೆಕ್ಷನ್ ಮಾಡೋದಿದೆ, ರಾಂಗ್ ಇದೆ, ಕರೆಕ್ಷನ್ ಮಾಡಿ ಅಂತೇಳಿ ಅಂತಂದರೆ ನಿಮ್ಮದೇನಾದರೂ ರಾಂಗ್ ಇತ್ತು ಡಾಕ್ಯುಮೆಂಟ್ಸಲ್ಲಿ, ರೂರಲ್ ಸರ್ಟಿಫಿಕೇಟ್ ಆಗಿರ್ಬೋದು, ನಾನ್ ಕ್ರಿಮಿಲೇಯರ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಇನ್ನು ಬೇರೆ ರೀತಿಯಾದಂಥ ಯಾವುದಾದ್ರೂ ಡಾಕ್ಯುಮೆಂಟ್ಸು ನಿಮ್ಮದೇನಾದರೂ ರಾಂಗ್ ಆಗಿತ್ತು ಅಂತಂತಂದರೆ ಏನು ಮಾಡ್ತಾರೆ ಅಂತಂದರೆ ಮೆಸ್ಕಾಮಿಂದ ನಿಮಗೆ ಕಾಲನ್ನು ಮಾಡ್ಬೋದು. ಓಕೆ, ಮಾಡ್ತಾರೆ ಸ್ನೇಹಿತರೆ. ನಿಮ್ಮದು ರಾಂಗ್ ಇತ್ತಂದರೆ 100% ಅವರು ಕಾಲ್ ಮಾಡೇ ಮಾಡ್ತಾರೆ, ಯಾವ ನಿಗಮನ ಆಗಿರಲಿ. ಕೆಲವೊಬ್ರು ಏನು ಮಾಡ್ತಾರೆ ಅಂತಂತಂದರೆ ಡಾಕ್ಯುಮೆಂಟ್ಸ್ ರಾಂಗ್ ಇತ್ತಂತಂದರೆ ರಿಜೆಕ್ಟ್ ಮಾಡುವಂತಹ ಸಂಭವವೂ ಇರ್ತದೆ. ಈಗ ಚೆಸ್ಕಾಮ್ದೇ ನೋಡ್ಬೋದು, ಬಟ್ ಅದು ಫೈನಲ್ ಲಿಸ್ಟ್ ಬಿಟ್ಟಿದ್ದಾರೆ. ಅದರಲ್ಲಿ ಇಬ್ಬರನ್ನ ರಿಜೆಕ್ಟ್ ಮಾಡಿದ್ದಾರೆ. ಓಕೆ, ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ ಕಾರಣಕ್ಕಾಗಿ ಇನ್ನೊಂದು ಯಾವುದೋ ಇರಬೇಕು, ಬಟ್ ಚಾರ್ಟ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ. ಇಬ್ಬರನ್ನ ರಿಜೆಕ್ಟ್ ಮಾಡಿದ್ದಾರೆ. ಆ ರೀತಿಯಾಗಿ ನಿಮ್ಮನ್ನು ಸಹ ಏನು ಮಾಡ್ಬೋದು ಅಂತಂದರೆ ರಿಜೆಕ್ಟ್ ಮಾಡಬಹುದು. ನಿಮ್ಮದೇನಾದರೂ ನೀವು ಫೇಕ್ ಸರ್ಟಿಫಿಕೇಟನ್ನು ಕೊಟ್ಟಿದ್ದರೆ ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ ಫೈನಲ್ ರಿಸಲ್ಟ್ ಬಿಟ್ಟ ಮೇಲೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ನಿಮ್ಗೆ ಏನಾದರೂ ಕಾಲ್ ಬರುತ್ತೆ ಅಂತಂದರೆ ಖಂಡಿತವಾಗಿಯೂ ನಿಮ್ಮದೇನಾದರೂ ಡಾಕ್ಯುಮೆಂಟ್ಸಲ್ಲಿ ಸ್ವಲ್ಪ ಕರೆಕ್ಷನ್ ಇತ್ತು ಅಂತಂದರೆ ಮಾಡ್ತಾರೆ. ನಿಮ್ಮದು ಈಗ ಆಲ್ರೆಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಿದೆ. ಯಾವಾಗಪ್ಪ ಅಂತಂದರೆ 1 ವರ್ಷ ಆಗಿ ಬಂತು ಅಂತ ಅಂದ್ಕೊಳ್ತೀನಿ. ಯಾಕಂತಂದರೆ ಫಸ್ಟು ಲೀಸ್ಟ್ ಬಿಡೋಣ 1:5 ಬಿಡೋಣ, ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕೆ ಹೇಳಿದರು. ಓಕೆ, ಡಾಕ್ಯುಮೆಂಟ್ಸ್ ಪ್ರತಿಯೊಬ್ಬರು ಸಹ ಅಪ್ಲೋಡನ್ನು ಮಾಡಿದ್ರಿ. ಕರೆಕ್ಷನ್ ಸಹ ಇದ್ದವ್ರದ್ದು ಫಿಸಿಕಲ್ ಟೈಮಲ್ಲಿ ಮಾಡಿರ್ತೀರಿ, ನೋಟ್ರಿ ಎಲ್ಲ ತೆಗೆದುಕೊಂಡೋಗಿ. ಓಕೆ, ಹಾಗಾಗಿ ನಿಮ್ಮದೇನಾದರೂ ಕರೆಕ್ಷನ್ ಇತ್ತು ಅಂತಂತಂದರೆ ಮಾಡ್ತಾರೆ ಮೆಸ್ಕಾಮಿಂದ. ಇಲ್ಲ ಅಂತಂತಂದರೆ ಕಾಲ್ ಬಂದಿಲ್ಲ ಅಂತಂದ್ರೂ ನೀವು ಸೇಫೇ ಇರ್ತೀರ ಅಷ್ಟೇ. ಓಕೆ, ಯಾವುದೇ ರೀತಿಯಾದಂಥ ನೀವು ಭಯಪಡುವಂಥ ಅವಶ್ಯಕತೆಯೂ ಇರೋಲ್ಲ. ಕಾಲ್ ಬಂದವರು ಅಷ್ಟೇ ಸೆಲೆಕ್ಟು, ಕಾಲ್ ಬರಲಾದರು ಸೆಲೆಕ್ಟ್ ಇಲ್ಲ ಅಂತೇಳಿ ಏನಿಲ್ಲ, ಇಬ್ಬರೂ ಸಹ ಸೆಲೆಕ್ಟ್ ಆಗ್ತಾರೆ. ಓಕೆ, ಬಟ್ ಏನಪ್ಪ ಅಂತಂದರೆ ಯಾರ್ದು ಕರೆಕ್ಷನ್ಸ್ ಇರುತ್ತೋ ಅವ್ರದ್ದು ಮಾತ್ರ ಕಾಲ್ ಬರ್ತದೆ ಸ್ನೇಹಿತರೆ. ಓಕೆ, ನಿಮಗೆ ಯಾರಿಗಾದರೂ ಕಾಲ್ ಮೆಸ್ಕಾಮಿಂದ ಬರ್ತಾ ಇದೆಯಾ ಅಥವಾ ಇಲ್ವಾ ಎಂಬುದನ್ನು ಏನು ಮಾಡಿ ಅಂತಂದರೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ಪ್ರತಿಯೊಬ್ಬರು ಸಹ ನಾವು ಅದರ ಬಗ್ಗೆ ಏನು ಮಾಡೋಣ ಅಂತಂದರೆ ಮುಂದಿನ ವೀಡಿಯೋದಲ್ಲಿ ಮಾತಾಡ್ತಾ ಹೋಗೋಣ. ಹಾಗಾಗಿ ನಿಮಗೆಲ್ಲ ಏನಾದರೂ ಏನಪ್ಪ ಅಂತಂದರೆ ಕಾಲ್ ಬಂದಿದೆಯಾ ಎಂಬುದನ್ನು ಕಾಮೆಂಟ್ ಮಾಡಿ. ಇನ್ನೊಂದು ಏನಪ್ಪ ಅಂತಂದರೆ ನಿಮ್ಮ ಒಂದು ಕಟ್ ಆಫ್ ಎಷ್ಟಿದೆ ಎಂಬುದನ್ನು ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ. ಯಾಕಂತಂದರೆ ನಾವು ಅನಾಲಿಸಿಸ್ ಮಾಡೋಕ್ಕೆ ಬರುತ್ತೆ ಯಾರ್ದು ಎಷ್ಟಿದೆ ಎಷ್ಟಿಲ್ಲ ಅಂತೇಳಿ. ಓಕೆ, ಹಾಗಾಗಿ ಪ್ರತಿಯೊಬ್ಬರು ಸಹ ನಿಮ್ಮ ಒಂದು ಕ್ಯಾಟಗರಿ ಮತ್ತು ಕಟ್ ಆಫನ್ನು ನಿಮ್ಮ ಪರ್ಸೆಂಟೇಜ್ ಎಷ್ಟಿದೆ ಎಂಬುದನ್ನು ಮಾಡಿ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದೆ. ವಿಡಿಯೋ ಇಷ್ಟ ಆಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.